ಈಗ ನಮ್ಮ ಜೊತೆಗೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಮತ್ತು ಈ ಬಾರಿಯೂ ಕೂಡ ಅಭ್ಯರ್ಥಿಯಾಗಿ BJP ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಜಾಧವ್ ಅವರು. ಅವ್ರನ್ನ ಮಾತಾಡ್ಸೋಣ. ಸರ್, ಮತ್ತೆ 2ನೇ ಬಾರಿಗೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀರಿ. ಸೊ ಹೇಗಿದೆ ಸರ್ ವಾತಾವರಣ? ನಾನು ಹೇಳ್ತಾ ಇಲ್ಲ, ಕಲಬುರಗಿ ಪ್ರತಿಯೊಬ್ಬರು ಸಾಮಾನ್ಯ ಜನರು ಹಿಡ್ಕೊಂಡು ಎಜುಕೇಟೆಡ್ ಎಲ್ಲ ಕ್ಯಾಟಗರಿ ಜನರು ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ, ಮತ್ತೊಮ್ಮೆ ಕಲಬುರಗಿ ನಿಮಗೆ 2 ಲಕ್ಷಕ್ಕಿಂತ ಜಾಸ್ತಿ ಗೆಲ್ಸ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರ ಸ್ವಕ್ಷೇತ್ರ ಅಲ್ಲ, ಕಳೆದ ಬಾರಿ ಅವ್ರ ವಿರುದ್ಧನೇ ನೀವು ಗೆಲುವನ್ನು ಮೊದಲನೇ ಬಾರಿಗೆ ಸಾಧಿಸಿದ್ರಿ. ಈ ಬಾರಿ ಅವರ ಸಂಬಂಧಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಆ ವ್ಯಕ್ತಿ ಈ ವ್ಯಕ್ತಿ ಅಂತಿಲ್ಲ, ನಮ್ಮ ಯಾರೇ ಎದುರಾಳಿ ಇದ್ದರೆ ಅವ್ರಿಗೇನೆ ನಾವು ಫೈಟ್ ಮಾಡ್ತೀವಿ ಅಂತ ನಾವು ಇದ್ವಿ. ನಾವು ಎಲೆಕ್ಷನ್ ಸೀರಿಯಸ್ ತೊಗೋತೀವಿ. ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಎಲೆಕ್ಷನ್ಸ್ ಆರ್ ಎಲೆಕ್ಷನ್. ನಮ್ಮ ಎದುರಾಳಿಗೆ ನಾವು ಸ್ಟ್ರಾಂಗ್ ತಿಳ್ಕೊಂಡೇ ನಾವು ಎಲೆಕ್ಷನ್ ಮಾಡ್ತೀವಿ. ಕಾಂಗ್ರೆಸ್ನ 6 ಶಾಸಕರಿದ್ದಾರೆ, ನಿಮ್ಮವ್ರು ಒಬ್ಬರೇ ಇರೋದು, JDS ಅವರು ಒಬ್ಬರು ಇದ್ದಾರೆ. ಸೊ ಇದು ನಿಮಗೆ ಈ ಬಾರಿ ಅನಾನುಕೂಲ ಆಗುತ್ತೆ ಸರ್? ಜನರಿಗೆ ಅರಿವಾಗಿದೆ, ಜನರಿಗೆ ಈಗಾಗಲೇ ಅರಿವಾಗಿದೆ. ಒಂದು ರಾಂಗ್ ಡಿಸಿಷನ್ ತೊಗೊಂಡಿವಿ ನಾವು. ಗ್ಯಾರಂಟಿ ಮೇಲೆ ವಿಶ್ವಾಸ ಮಾಡಿ ಓಟ್ ಹಾಕಿದ್ವಿ. ಇವತ್ತು ಕಾನೂನು ಸುವ್ಯವಸ್ಥೆ ಖರಾಬಾಗಿದೆ, ಜನರಿಗೆ ನೀರು ಕುಡಿಲಿಕ್ಕೆ ನೀರಿಲ್ಲ, ಅನೇಕ ಸಮಸ್ಯೆಗಳಿವೆ. ಇವತ್ತು ಮಕ್ಕಳಿಗೆ ಬಸ್ಗಳು ಹೋಗಲಿಕ್ಕೆ, ಬಸ್ಗಳು ಕೂಡ ಸ್ಕೂಲಿಗೆ ಬಸ್ಗಳು ಪ್ರಾಪರ್ ಸಿಗ್ತಾ ಇಲ್ಲ. ಬರ ಬಂದಿದೆ, ಬರ ಪರಿಹಾರಗಳು ಕೊಟ್ಟಿಲ್ಲ, ಎಲ್ಲ ಅವೇರ್ನೆಸ್ ಆಗಿದೆ. ಈಗ ಸಂಖ್ಯೆ 3-4 MLA ಅಲ್ಲ, ಇವತ್ತು MP ಎಲೆಕ್ಷನ್ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ, MLA ಎಲೆಕ್ಷನ್ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ. ಇದು ದೇಶದ ಎಲೆಕ್ಷನ್ ಅಂತೇಳಿ ಜನರಿಗೆ ಗೊತ್ತಾಗಿದೆ. ಅದಕ್ಕೆ 100% ವಾತಾವರಣ ಭಾಳ ಸರಿ ಇದೆ. 3-4 MLA ಯಾರೇ ಇರಲಿ, ಇವತ್ತು BJP ಪರವಾಗಿ ವಾತಾವರಣ ಇದೆ. ಕಾಂಗ್ರೆಸ್ ಅವ್ರ 5 ಗ್ಯಾರಂಟಿ ಏನಿದೆ ಸರ್, ಆ ಗ್ಯಾರಂಟಿ ಕಾಂಗ್ರೆಸ್ ಅವ್ರಿಗೆ ಪ್ಲಸ್ ಆಗ್ಬೋದಾ? ನಿಮ್ಗೇನಾದರೂ ಮೈನಸ್ ಆಗುವಂಥ ಸಾಧ್ಯತೆ ಇದೆಯಾ ಸರ್ ಈ ಕ್ಷೇತ್ರದಲ್ಲಿ? ಗ್ಯಾರಂಟಿ ನಮಗೆ ಮೈನಸ್ ಆಗೋದು ಸಾಧ್ಯನೇ ಇಲ್ಲ. ಗ್ಯಾರಂಟಿ ಬಗ್ಗೆ ಜನರಿಗೆ ಗೊತ್ತಿದೆ. ಗ್ಯಾರಂಟಿ ಇದ್ರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ತೀವಿ ಅಂತೇಳಿ ಜನರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗೆ ನಮ್ಮ ಮೋದಿ ಗ್ಯಾರಂಟಿ ಇದೆ ಅಂತ BJP ನಾಯಕರು ಅಶೋಕ್ ಅವರು ಹೇಳ್ತಾರೆ, ಬೊಮ್ಮಾಯಿ ಅವರು ಹೇಳ್ತಾರೆ, ಯಡಿಯೂರಪ್ಪನವರು ಇವತ್ತು ಮೋದಿಜಿ ಗ್ಯಾರಂಟಿನೇ ಜನರಿಗೆ ಇವತ್ತು ಬದುಕಿಸಿದೆ. ಮೋದಿ ಇರದೇ ಇದ್ರೆ ಕೊರೋನಾದಿಗೂ ಇವತ್ತು 50% ಜನಸಂಖ್ಯೆ ಇರ್ತಿರ್ಲಿಲ್ಲ. ಮೋದಿ ಇದ್ದಾರೆ ಅಂತೇಳಿ ಇವತ್ತು ಆರ್ಥಿಕ ಪರಿಸ್ಥಿತಿ ನಾವು 5ನೇ ಸ್ಥಾನದಲ್ಲಿದ್ದೀವಿ. ನಾವು ಮೋದಿ ಅವರು ಇದ್ದಿದ್ದಕ್ಕೆ ಇವತ್ತು ನಮ್ಮ ಸನಾತನ ಧರ್ಮ ಓದಿದೆ. ಮೋದಿ ಇದ್ದಿದ್ದಕ್ಕೆ ಇವತ್ತು ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತಾ ಇದೆ. ಬಡತನ ರೇಖೆಯಿಂದ ಭಾಳ ಜನ ಮೇಲೆ ಬಂದಿದ್ದಾರೆ. ಇಂಥ 1,000 ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿಜಿಗೆ. ಮೋದಿಜಿಯವ್ರ ಗ್ಯಾರಂಟಿ, ಮೋದಿನೇ ನಮ್ಮ ಗ್ಯಾರಂಟಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಕೇಂದ್ರ BJP ದ್ವೇಷ ರಾಜಕಾರಣ ಮಾಡುತ್ತೆ ಅನ್ನೋದು ವಿಪಕ್ಷದ ಆರೋಪ ಸರ್. ಕೇಂದ್ರದಲ್ಲಿ BJP ಸರ್ಕಾರ ಯಾರ ವಿರುದ್ಧ ಪರ್ಸ್ನಲ್ ಆಗಿ ಕಾನೂನು ಹೊರತು ವಿದಿನ್ ಏನಂತಾರೆ ಹ್ಯಾಸ್ ಪರ್ ರೂಲ್ ಆ್ಯಕ್ಷನ್ ತೊಗೋತಾರೆ. ಯಾರ ಮೇಲೆ ದೇಶದ ರಾಜಕೀಯ ನಮ್ಮ ಪಾರ್ಟಿ ಮಾಡಲ್ಲ, ನರೇಂದ್ರ ಮೋದಿಜಿ ಮಾಡಲ್ಲ, ನಾವು ಯಾರು ಮಾಡಲ್ಲ. ಸರ್, ಕಲಬುರಗಿ ನೀವು ಕಳೆದ 5 ವರ್ಷದಿಂದ ಸಂಸದರಾಗಿದ್ದೀರಿ. ಸೊ ಈ ಬಾರಿ ಕೂಡ ಸ್ಪರ್ಧೆ ಮಾಡ್ತೀರಿ. ಒಂದು ವೇಳೆ ಈ ಬಾರಿ ಕೂಡ ಜನಾಶೀರ್ವಾದ ನಿಮ್ಮ ಪರವಾಗಿದ್ದರೆ ಯಾವ ಥರದ ಕೆಲಸ ಮಾಡಬೇಕು ಅಂತ ಲೆಕ್ಕಾಚಾರ? ಈಗಾಗಲೇ ನಾವು ವಿಷನ್ ನಾವು ಇಟ್ಕೊಂಡಿದ್ದೀವಿ. ನಮ್ಮ ಈ ಭಾಗಕ್ಕೆ ಮೊದಲೇ ದೊಡ್ಡ ಸಮಸ್ಯೆ ಇರೋದು ವಲಸೆ ಹೋಗೋದು, ಮೈಗ್ರೇಷನ್ ಆಫ್ ದ ಲೇಬರ್. ನಮ್ಮ ಕಲಬುರಗಿಯಿಂದ ಸಾವಿರಾರು ಜನರು ಮೈಗ್ರೇಟ್ ಆಗಿ ದುಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಕೊಡುವಂಥ ಮೊದಲನೇ ವಿಷನ್. ಎರಡನೇದು ಇಲ್ಲಿ ಶಿಕ್ಷಣಕ್ಕೆ ಕೂಡ ನಾವು ಒತ್ತು ಕೊಡ್ತೀವಿ. ಇವತ್ತು ಅಗ್ರಿಕಲ್ಚರ್ ನೀರಾವರಿಗೂ ಒತ್ತು ಕೊಡ್ತೀವಿ. ನಾವು ಮುಂದಿನ 5 ವರ್ಷದಲ್ಲಿ ಇವತ್ತು ನಮ್ಮ ಈ ಭಾಗಕ್ಕೆ ಕಾಂಗ್ರೆಸ್ದವರು 50 ವರ್ಷ ಆಳ್ಯಾರ. ಆದರೂ ಕೂಡ ಇವತ್ತು ಪರ್ ಕ್ಯಾಪಿಟಲ್ ತಲೆ ಆದಾಯ ಎಲ್ಲರಿಗೂ ಕಡಿಮೆ ಇರೋದು ಕಲಬುರಗಿಯಲ್ಲಿ. ಇವತ್ತು ಎಲ್ಲ ಹುದ್ದೆಗಳಲ್ಲಿ ಇಲ್ಲಿ ರಾಜಕೀಯ ಪೌರಗಳು ಸಿಕ್ಕರೂ ಕೂಡ ನಮ್ಮದು ಅಭಿವೃದ್ಧಿ ಆಗಿಲ್ಲ ಕಲಬುರಗಿ. ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಬೇಕು, ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಬೇಕು, ಜನರು ಸೆಕ್ಯೂರ್ ಫೀಲ್ ಆಗಬೇಕು ಅಂತ ಒಂದು ಅಡ್ಮಿನಿಸ್ಟ್ರೇಷನ್ ಕೊಡ್ತೀವಿ ನಾವು. ಮತ್ತೆ ಕಲಬುರಗಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಿಯಾಂಕ್ ಖರ್ಗೆ ಒಂದು ಕಡೆಯಿಂದ ಮಿನಿಸ್ಟ್ರು ಅವ್ರು ಕೆಲಸ ಮಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಮಾರ್ಗದರ್ಶನ, ಕಾಂಗ್ರೆಸ್ಸು ಶಾಸಕರು. ಸೊ ಇದೆಲ್ಲ ನೋಡ್ತಾ ಇದ್ರೆ ಯಾವ ಥರದ್ದು ವಾತಾವರಣ ಸರ್? ನೋಡಿ, ಇವತ್ತು ಉಸ್ತುವಾರಿ ಮಂತ್ರಿಗಳು
ಮತ್ತು ಇನ್ನೊಬ್ಬರು ಶರಣ್ ಪ್ರಕಾಶ್ ಪಾಟೀಲ್, ಇನ್ನೊಬ್ಬರು ಮೆಡಿಕಲ್ ಎಜುಕೇಷನ್ ಮಂತ್ರಿಗಳು ಇವತ್ತು ಕಲಬುರಗಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಹುಕ್ ಆರ್ ಕ್ರೂಕ್ ಏನಾದರೂ ಮಾಡಿ ಈ ಸೀಟ್ ಗೆದಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಧ್ಯ ಇದೆ ಸರ್? ದಟ್ ಈಸ್ ಇಂಪಾಸಿಬಲ್. ನೀವು ಯಾರಿಗಾದ್ರೂ ಸಾಮಾನ್ಯ ವ್ಯಕ್ತಿಗಳು ಕೇಳಿದ್ರೆ ಈ ಸಲ ಮತ್ತೊಮ್ಮೆ ಮೋದಿಜಿ ಪ್ರಧಾನಮಂತ್ರಿ ಮಾಡಲಿಕ್ಕೆ BJP ವೋಟ್ ಹಾಕ್ತೀವಿ ಜನರು ಹೇಳ್ತಾ ಇದ್ದಾರೆ. ಈ ಸಲ ಗೆದ್ರೆ ಮತ್ತೆ ಕೇಂದ್ರದಲ್ಲಿ ಏನಾದರೂ ಮಂತ್ರಿಗಿರಿ ಅವಕಾಶ ಇದೆಯಾ ಸರ್? ನಾನು ಎಂದೂ ಮಂತ್ರಿ ಆಕಾಂಕ್ಷಿ ಇಲ್ಲ, ಆದರೆ ನಮಗೆ ಜವಾಬ್ದಾರಿ ಕೊಟ್ಟರೆ ನಾವು ಮಂತ್ರಿಗಿರಿನೂ ಅದನ್ನು ತೊಗೊಂಡು ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಇದಿಷ್ಟು ಹಾಲಿ ಸಂಸದರಾಗಿರುವಂಥ ಉಮೇಶ್ ಜಾಧವ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8 ಕಲಬುರಗಿ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಕಲಬುರಗಿ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ರಣಕಣವಾಗಿ ಮಾರ್ಪಾಟಿರುವಂಥದ್ದು. ತನ್ನ 2ನೇ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಉಮೇಶ್ ಜಾಧವ್ ಅವರು. ಆದರೆ ಈ ಬಾರಿ RK ದೊಡ್ಡಮನಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿನಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಈ ಮೂಲಕವಾಗಿ ಸಂಸತ್ ಪ್ರವೇಶ ಮಾಡುವಂಥ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ದಾರೆ. ಆದರೆ ಅಂತಿಮವಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುವಿನ ತೀರ್ಮಾನ ಏನು ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.